ರಾಯಬಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿಯಲ್ಲಿ ನಡೆದ ಶ್ರೀ ಅರಣ್ಯಸಿದ್ದೇಶ್ವರ ದೇವರ ಜಾತ್ರೆಯ 4ನೇ ದಿನ ಮಹಾನೈವೇದ್ಯ ಭಕ್ತಿಭಾವದಿಂದ ನೆರವೇರಿತು. ಯಲ್ಪಾರಟ್ಟಿ ಗ್ರಾಮದ ಪ್ರಸಿದ್ಧ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ಮಹಾನೈವೇದ್ಯ ಜರುಗಿತು. ಭಕ್ತರು ದಿನವಿಡೀ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವರ ಪ್ರಿಯ ನೈವೇದ್ಯವಾದ ಬಾಳೆಹಣ್ಣಿನ ಸೀಕರಣೆ, ಹೋಳಿಗೆ, ಹಪ್ಪಳ, ಸಂಡಿಗೆ, ಅನ್ನ ಸಾಂಬಾರ್ ಹಾಗೂ ವಿವಿಧ ಕಾಯಿಪಲ್ಯಗಳನ್ನು ಸಿದ್ಧಪಡಿಸಿ ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಯಿತು. ಶ್ರೀ ಅರಣ್ಯ ಸಿದ್ಧಗೋ ಚಾಂಗಬಳೋ ಎಂಬ ಘೋಷಣೆಗಳೊಂದಿಗೆ ಭಕ್ತರು ಮಹಾನೈವೇದ್ಯದಲ್ಲಿ ಭಾಗಿಯಾದರು. ಉತ್ತರ ಕರ್ನಾಟಕ ಸೇರಿದಂತೆ ದಕ್ಷಿಣ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಂದ ಅಪಾರ ಭಕ್ತರು ಜಾತ್ರೆಗೆ ಆಗಮಿಸಿದ್ದರು. ದೇವಸ್ಥಾನ ಕಮಿಟಿ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳು ಜಾತ್ರೆಯ ಯಶಸ್ಸಿಗೆ ಸಕಲ ವ್ಯವಸ್ಥೆ ಮಾಡಿದ್ದವು. ಖ್ಯಾತ ನರರೋಗ ತಜ್ಞ ಡಾಕ್ಟರ್ ರವಿ ಇಂಚಲಕರಂಜಿ ಅವರ ಅರಣ್ಯ ಫೌಂಡೇಶನ್ ವತಿಯಿಂದ ಲಕ್ಷಾಂತರ ಭಕ್ತರಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತಿಭಾವ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ಯಲ್ಪಾರಟ್ಟಿಯ ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ಸಾಗುತ್ತಿದೆ. ನನಗೆ 50 ವರ್ಷ ಅದು ನಾನು ನೋಡ್ಕೊಂತ ಬಂದೀನಿ. ಅವರಲ್ಲಿ ಮನ್ಯಾಗ ಬೇಡ್ಕೊಂಡ ಅನ್ನ ಪ್ರಸಾದ ಮಾಡಿ 5 ಮಂದಿನೂ ಒಡೆಯರ್ನು ಉಣಿಸ್ತಾನಪ್ಪ, ನಮಗೆಲ್ಲ ರೀತಿ ಚಲೋ ಆಗಲಿ ಅಂತಂದು ಬೇಡ್ಕೊತಾರೋ. ಅದರಂತೆ ಬಂದು ಇಲ್ಲಿ ಎಲ್ಲರೂ ಗ್ರಾಮಸ್ಥರ ಭಕ್ತರ ಎಲ್ಲ ಕಡೆ ಅವ್ರು 3 ರಾಜ್ಯದಿಂದ ಬಂದು ಭಕ್ತರ ಬಂದು ನಿವಾಜಿ ಕೊಟ್ಟು 5 ಮಂದಿ ಒಡೆಯರ್ನು ಉಣಿಸಿ ಹೋಗ್ತಾರೆ. ಅವ್ರಿಗೆ ಚಲೋ ಆದ ಬಳಿಕ ಬಂದು ಊಟ ಮಾಡಿ ಹೋಗ್ತಾರೆ. ಬಾಳೆಹಣ್ಣ ಮತ್ತು ಹೋಳಿಗೆನೇ ಯಾಕೆ ಮಾಡ್ತಾರೆ, ಏನು ವಿಶೇಷ? ಬಾಳೆಹಣ್ಣು ಬಾಳೆಹಣ್ಣದ ಶಿಖರಾಣಿ ಅನ್ನ ಇದು ಪೂರ್ವಿ ಅರಣ್ಯ ಸಿದ್ದನ ನೀವು ಆಯ್ತು. ಅವ್ನ ಖಾರ ಇದನ್ನು ಏನೂ ತಿನ್ನಂಗಿಲ್ಲ. ಅವನಿಗೆ ಊಟ ಅಂದ್ರೆ ಬಾಳೆಕಾಯಿ ಶಿಖರಾಣಿ ಅನ್ನ ಆಯ್ತು, ಹೋಳಿಗೆ ಆಮೇಲೆ ಹುಗ್ಗಿ ಇದ ಮೇನ್ ಐತೆ. ಮತ್ತು ಇದನ್ನು ಬಿಟ್ಟರೆಲ್ಲ ಶುದ್ಧ ಶಾಖಾಹಾರಿ ಇದನ್ನಷ್ಟೇ ಊಟ ಮಾಡ್ತಾರೆ. ಅನಾನ ಎಲ್ಲರೂ ಆ ಬಾಳೆಕಾಯಿ ಶಿಖರಾಣಿ ಬದಿ ಹಿಡಿದು ಬೇಡ್ಕೊಂಡು ಬಂದು ಅನಾನ ಅವರು ಎಲ್ಲರೂ ಬಂದವರು ಹೋಳಿಗೆ ಶಿಖರಾಣಿನ ಮಾಡ್ತಾರೆ. ಈ ಸಲ ಜಾತ್ರೆಗೆ ಎಷ್ಟು ಜನ ಸೇರಿದೆ ಭಕ್ತರು? ಈ ಸಲ ಜಾತ್ರೆಗೆ ಒಂದು 6 ರಿಂದ 7 ಲಕ್ಷ ತನಕ ಸೇರುತ್ತೆ. 6-7 ಲಕ್ಷ ತನಕ. ಇವತ್ತು ವಿಶೇಷ ಏನ್ರಿ? ಇವತ್ತು ವಿಶೇಷ ಅಂದ್ರೆ ನಿವಾಳಿಗೆ ಕಡೋಳಿ ಪ್ರಯಾಣ ಗುಡಿ ಬೀಳ್ತಿರ್ತಾಗ ರಾಕ್ಷಸ ಕೆಡುತ್ತಿತ್ತು. ಹಾಗೆ ಇವ ಅರಣ್ಯ ಸಿದ್ಧ ಹೋಗಿ ಗುಡಿ ಕಟ್ಟಿ ಬಂದ. ಕಡೋಳಿ ಇಟ್ರಾಯ ನಿವಾಳಿಗೆ ಅದು. ಆ ಕಡೋಳಿ ಇಟ್ರಾಯ ಅರಣ್ಯ ಸಿದ್ಧಿಗೆ ಏನು ಬೇಡಪ್ಪ ನನಗೆ ನಿವಾಳಿಗೆ ಕೊಡುತ್ತೀನಿ. ಅದ ನಿವಾಳಿಗೆ ಇಲ್ಲಿ ಆಗ್ತದೆ. ಎಲ್ಲಿ ಯಾವ ನಮ್ಮ ದೇಶದಾಗ ಎಲ್ಲಿ ನಿವಾಳಿಗೆ ಬರುತ್ತೆ. ಇದು ನಿವಾಳಿಗೆ ಅಂದ್ರೆ ಮಾತು ಹೇಳಿದ್ರೆ ಬೆಂಕಿ. ನಿವಾಳಿಗೆ ಜಾಗ ಅಂದ್ರೆ ಅಷ್ಟು ಸತ್ಯ ಐತಿ. ಇವತ್ತು ಏನು ಬೇಡ್ಕೊಂಡು ಹೋಗ್ತಿರಲ್ಲ, ಮುಂದಿನ ನಿವಾಳಿಗೆ ತನಕ ಅದು ನಕ್ಕಿ ಕೆಲಸ ಆಗುತ್ತೆ. ಇದು ನನ್ನ ಆತ್ಮ ಸಾಕ್ಷಿ ಹೇಳ್ತಾನೋ ಅದೇ ನಕ್ಕಿ ಕೆಲಸ ಆಗ್ತದೆ. ಈಗ ಇವತ್ತು ನಿವಾಳಿಗೆ ಆಗ್ತೈತಿ. ಭಂಡಾರ, ಕಾರ್ಯಕ್ಕ, ಕೊಬ್ಬರಿ, ಬಾಳೆಹಣ್ಣು ಇದನ್ನೆಲ್ಲ ಹಾರಿಸಿ ಅವರ ಬೇಡ್ಕೊಂಡು ಹೋಗ್ತಾರೆ. ಅಂದ್ರೆ ನಿವಾಳಿ ಮುಖಾಂತರ 5 ದಿನಗಳು ನಡೆದ ಜಾತ್ರೆಗೆ ಇವತ್ತು ಎಂಡ್ ಆಗ್ತೈತ್ರಿ. ಇವತ್ತು ಎಂಡ್ರಿ. ಇಂದು ಯಾರೂ ಇರಂಗಿಲ್ಲ ರೀ. ಇಂದಿನ ಅದು 6 ರಿಂದ 7 ಲಕ್ಷ ಜನ ಇರ್ತಾರಲ್ಲ, ಭಾಳ ಆದ್ರೆ 1 ಲಕ್ಷ ಉಳಿಬಹುದು ನೋಡಿ. ಇಲ್ಲಕ್ಕೆ ಎಲ್ಲರೂ ನಿವಾಳಿಗೆ ಈ ಕಡೆ ಹೋತು, ಈ ಕಡೆ ಎಲ್ಲರೂ ಹೋಗೇ ಬರ್ತಾರೆ ನಿವಾಳಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಐತ್ರಿ. ಈ ಹೇಳೋರು ಏನದಾರಲ್ಲ ಅವರ ಪೂರ್ವದಿಂದ ಬಂದಿರ್ತಾರೆ. ಎಲ್ಲ ಲೇಖ ಪ್ರಕಾರ ಹೇಳೋರದಂದ್ರೆ ನಿಮಗೆ ಗೊತ್ತೈತಿ. ಬಾಳೆಹಣ್ಣು ಹೇಳೋದಿರೋದಿಲ್ಲ, ಆ ವಂಶಾವಳಿ ಎಲ್ಲ ಅವ್ರ ಕಡೆನೇ ಇರ್ತದೆ. ಆ ಹೇಳೋರ ಮೇನ್ ಅಂದ್ರೆ ಅರಣ್ಯ ಸಿದ್ಧನ ಶಿಶು ಮಕ್ಕಳವ್ರು. ಅದಕ್ಕೆ ಇನ್ನು ಈ ಜಾತ್ರೆಗೇನೆ ಎಲ್ಲರೂ ಕೂಡ್ತಾರವ್ರು. ಎಲ್ಲೆಲ್ಲಿ ಆ ಕಡೆ ಆಂಧ್ರದಾಗ, ಕೇರಳ ಈ ಕಡೆ ಎಲ್ಲ ಮಹಾರಾಷ್ಟ್ರದಾಗ ಹೋಗಿ ಲಾಸ್ಟ್ ದಿನ 1 ತಿಂಗಳು ಜಾತ್ರೆ ಇರ್ತಾ ಬಂದು ಇಲ್ಲಿ ನಮ್ಮ ಹೊಲಗೊಳದಾಗ ಇರ್ತಾರವ್ರು. ನಿತ್ತ ಏನು ಮಾಡೋದೈತಿ ಎಲ್ಲ ಮದುವೆ ಊಟ ಮದುವೆ ಸಹಿತ ಇಲ್ಲೇ ಮಾಡ್ಕೊಂಡು ಹೋಗ್ತಾರವ್ರು. ಇಲ್ಲೇ ಬಂದು ಮದುವೆ ಮಾಡ್ಕೊಂಡು ಹೋದ್ರಂದ್ರೆ ಮತ್ತು ಹೊಳ್ಳಿ ಅವ್ರ ತಮ್ಮ ಮಕ್ಕಳು ಮುಂದಿನ ವರ್ಷನೇ ಬರ್ತಾರೆ ರೀ. 1 ವರ್ಷ ಹೋದ್ರಂದ್ರೆ ಮುಂದಿನ ಜಾತ್ರೆಗೆ ಇಲ್ಲಿ ಬರ್ತಾರೆ. ತಮ್ಮ ಹೆಸರು? ಚಾಮರಾಜ ಒಡೆಯರ್.